ಬೆಳಗೊಳ ಶ್ರವಣ ಅರ್ಥಾತ್ ಮುನಿಗಳಿಗೆ ಮುಕ್ತಿಪ್ರದಾನ ಕ್ಷೇತ್ರವೆಂದೇ ಪ್ರತೀತಿ. ಇಂತಹ ವಿಶ್ವವಿಖ್ಯಾತ ಕ್ಷೇತ್ರವಿರುವುದು ಕರ್ನಾಟಕದ ನೆಲದಲ್ಲಿ, ಅದು ಹಾಸನ ಜಿಲ್ಲೆಯಲ್ಲಿ ಎಂಬುದು ಹೆಮ್ಮೆಯ ಸಂಗತಿ. ಹಾಸನ ಜಿಲ್ಲೆ ಹಲವು ರಾಜವಂಶಗಳಿಗೆ ನೆಲೆಯಾದ ತಾಣ. ಶಿಲ್ಪಕಲೆಗೆ ಖ್ಯಾತಿ ಪಡೆದ ಹೊಯ್ಸಳರಷ್ಟೇ ಅಲ್ಲದೆ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಅಭಿವೃದ್ಧಿಗೆ ನೆರವಾದ ತಲಕಾಡಿನ ಗಂಗ ವಂಶಜರಿಗೂ ಪುಷ್ಟಿಯಿತ್ತ ನೆಲ. ತಲಕಾಡಿನ ಗಂಗರ ಪ್ರಧಾನಮಂತ್ರಿ ಹಾಗೂ ದಂಡನಾಯಕರಾಗಿದ್ದ ಚಾವುಂಡರಾಯ ಶ್ರವಣ ಬೆಳಗೊಳದ ಕೀರ್ತಿಗೆ ಮುಕುಟಪ್ರಾಯವಾದ ಭಗವಾನ್ ಶ್ರೀ ಬಾಹುಬಲಿ ಗೊಮ್ಮಟೇಶ್ವರನ ಮೂರ್ತಿಯನ್ನು ನಿರ್ಮಾಣ ಮಾಡಿಸಿದ್ದ. ಗೊಮ್ಮಟ ಎಂದರೆ ಸುಂದರ, ಮನ್ಮಥ ಎಂದೇ ಅರ್ಥ. ಕ್ರಿಸ್ತಶಕ 10ನೇ ಶತಮಾನದಲ್ಲಿ ಸುಮಾರು 13 ಶತಮಾನಗಳ ಕಾಲ ಧಾರ್ಮಿಕ, ಶೈಕ್ಷಣಿಕ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದ್ದ ಚಂದ್ರಗಿರಿ ಚಿಕ್ಕಬೆಟ್ಟ ಬಾಹುಬಲಿ ಮೂರ್ತಿಯ ನಿರ್ಮಾಣದೊಂದಿಗೆ ಮತ್ತಷ್ಟು ಪ್ರಾಮುಖ್ಯತೆಯನ್ನು ಪಡೆದದ್ದು ಇತಿಹಾಸ. ಬಾಹುಬಲಿ ಮೂರ್ತಿಯ ನಿರ್ಮಾಣ ಮಾಡಿಸಿ ಪ್ರತಿಷ್ಠಾಪನಾ ಮಹಾಮಸ್ತಕಾಭಿಷೇಕವನ್ನು ಚಾವುಂಡರಾಯ ನೆರವೇರಿಸಿದ್ದು ಕ್ರಿಸ್ತಶಕ 981ರ ಮಾರ್ಚ್ 13ರಂದು. 58.8 ಅಡಿ ಎತ್ತರದ ಈ ಬೃಹತ್ ಮೂರ್ತಿಗೆ ನಿತ್ಯ ಅಭಿಷೇಕ ಕನಸಿನ ಮಾತೇ ಸರಿ. ಬಾಹುಬಲಿಯ ಮಹಾಮಸ್ತಕಕ್ಕೆ ಮಾಡುವ ಅಭಿಷೇಕವೇ ಮಹಾಮಸ್ತಕಾಭಿಷೇಕ. ಕ್ರಿಸ್ತಶಕ 10ನೇ ಶತಮಾನದಿಂದ 19ನೇ ಶತಮಾನದವರೆಗೆ ಕಾಲಕಾಲಕ್ಕೆ ಮಹಾಮಸ್ತಕಾಭಿಷೇಕಗಳು ನೆರವೇರಿದ ಬಗ್ಗೆ ಶಾಸನಗಳಲ್ಲಿ, ಸಾಹಿತ್ಯ ಕೃತಿಗಳಲ್ಲಿ ಮಾಹಿತಿ ಲಭ್ಯ. 20ನೇ ಶತಮಾನದಲ್ಲಿ 1910, 1925, 40, 1953, 67, 1981 ಮತ್ತು 1993ರಲ್ಲಿ ಮಹಾಮಸ್ತಕಾಭಿಷೇಕಗಳು ನೆರವೇರಿವೆ. ಸ್ವಾತಂತ್ರ್ಯ ಪೂರ್ವ 1940ರಲ್ಲಿ ನಡೆದ ಮಹಾಮಸ್ತಕಾಭಿಷೇಕದಲ್ಲಿ ಮೈಸೂರು ಒಡೆಯರ್ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ವತಃ ಪಾಲ್ಗೊಂಡ ಬಗ್ಗೆ ದಾಖಲೆ ಇದೆ. ಸ್ವಾತಂತ್ರ್ಯ ನಂತರ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಮಹಾಮಸ್ತಕಾಭಿಷೇಕವನ್ನು ರಾಷ್ಟ್ರೀಯ ಉತ್ಸವ ಎಂದು ಪರಿಗಣಿಸಿ ಮಹೋತ್ಸವದ ಯಶಸ್ಸಿಗೆ ಶ್ರಮಿಸುತ್ತಾ ಬಂದಿವೆ. 1981ರಲ್ಲಿ ನಡೆದ ಗೊಮ್ಮಟೇಶ್ವರ ಮೂರ್ತಿ ಪ್ರತಿಷ್ಠಾಪನಾ 1000 ವರ್ಷದ ಮಹೋತ್ಸವವು ಅಂತಾರಾಷ್ಟ್ರೀಯ ಮಟ್ಟದ ಗಮನವನ್ನ ಸೆಳೆದಿತ್ತು. ಅಂದು ಆಗಿನ ಪ್ರಧಾನಮಂತ್ರಿಗಳಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರು ಶ್ರವಣ ಬೆಳಗೊಳದಲ್ಲಿ ಸಹಸ್ರಾಬ್ಧ ಪ್ರತಿಷ್ಠಾಪನಾ ಮಹಾಮಸ್ತಕಾಭಿಷೇಕವನ್ನ ಉದ್ಘಾಟಿಸಿದ್ದರು. ಮಹಾಮಸ್ತಕಾಭಿಷೇಕ ಎಂದರೆ ಅದೊಂದು ಪುಟ್ಟ ಭಾರತ ಎಂದೇ ವರ್ಣಿಸಬಹುದು. ರಾಷ್ಟ್ರದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು, ಪ್ರವಾಸಿಗರು, ಕಲಾ ಪ್ರೇಮಿಗಳು ಆಗಮಿಸಿ ಮಹಾಮಸ್ತಕಾಭಿಷೇಕದ ವೈಭವವನ್ನು ಕಣ್ತುಂಬಿಕೊಳ್ಳುತ್ತಾರೆ, ಮನತುಂಬಿಕೊಳ್ಳುತ್ತಾರೆ. 21ನೇ ಶತಮಾನದ ಪ್ರಥಮ ಮಹಾಮಸ್ತಕಾಭಿಷೇಕ 2006ರಲ್ಲಿ ನಡೆದಿದ್ದು, 2ನೇ ಮಹಾಮಸ್ತಕಾಭಿಷೇಕ 2018ರಲ್ಲಿ ನೆರವೇರಲಿದೆ. ಕ್ಷಣಗಣನೆ ಆರಂಭವಾಗಿದೆ. ವಿಶ್ವವೇ ಕಣ್ಣೆತ್ತಿ ನೋಡುವಂತಹ ಈ ಮಹಾಮಸ್ತಕಾಭಿಷೇಕವನ್ನ ಯಶಸ್ವಿಗೊಳಿಸುವುದು ನಮ್ಮೆಲ್ಲರ ಕರ್ತವ್ಯ, ಬಾಧ್ಯತೆಯೂ ಹೌದು. ಬಾಹುಬಲಿ ಭಗವಾನ್ ಕಾ ಮಸ್ತಕಾಭಿಷೇಕ